ಅವಾಗ ಬೈದವರೆಲ್ಲ ಈಗ ಅವಾಗೆಲ್ಲ ಮೊದ್ಲ ನಮ್ ದೋಸ್ತ್ರೆ ಅಂದ್ರೆ ಮಜಾಕ್ ಮಾಡ್ತಿದ್ರು ಏನೋ ಗೊತ್ತಿದ್ದಿಲ್ಲ. ಹಿಂಡಿ ಒಳಗೆ ಮುಂಜಾನೆ ಸಂತೆನ ಹಿಂಡಿ ಒಳಗೆ ಕೈ ಆಡಿಸ್ಕೊತಾ ಇರ್ತಾರಂತಿದ್ರು. ಈಗ ಆ ಹಿಂಡಿ ಒಳಗೆ ನಾನು ಲಕ್ಷಗಟ್ಲೆ ದುಡ್ಲತ್ತೀವಿ. ಇದು ವಿದೇಶಗಳದ ನೋಡ್ಲತ್ತೀವ್ರಿ. ಒಂದ್ ಆಕಳ ಮ್ಯಾಗ ಮೈ ಒರ್ಸ್ಲಾಕ್ ಏನಿಲ್ಲ ಅಂದ್ರೆ ಒಂದ್ ದಿನಕ್ಕೆ 150 ರಿಂದ 200 ಪೌಂಡ್ ಚಾರ್ಜ್ ಮಾಡತ್ತಾರೆ. ಇವೆಲ್ಲ ಕೊಳ್ಳೇರಿ ಅಷ್ಟು. ಇವು ಹಳೆ ಕಾಲದ ರೋಡಿಗೆಲ್ಲ ಬಿದ್ದಿರ್ತಿದ್ವಲ್ರಿ ಅವಾಗ ಕಾರ್ ಕುಳ್ಳ ಅಂತೇಳಿ ಇದು ಮಾಡ್ತೀರಿ. ನಾವ್ ಏನ್ ಮಾಡ್ಲತ್ತೀರಿ, ಲೇಬರ್ ಹಚ್ಚಿ ಬಡಸ್ತೀರಿ. ಹೆಣ್ಮಕ್ಳು ಬರ್ತಾರ. ಇವು 2 ರೂಪಾಯಿ ಒಂದು ಕೊಡ್ತೀವಿ. 2 ರೂಪಾಯಿ ಒಂದು. ವೀಕ್ಷಕರೇ, ಇವತ್ತು ನಾವು ಸೇಡಂ ಅಂದ್ರೆ ನಮ್ಮೂರಲ್ಲಿ ಇದ್ದೀವಿ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಲ್ಲಿ. ಈ ಒಂದು ಸೇಡಂ ತಾಲೂಕಿನ ಒಂದು ತರ್ನಳ್ಳಿ ರಸ್ತೆ ಅಂತ ಬರುತ್ತೆ. ಈ ತರ್ನಳ್ಳಿ ರಸ್ತೆಯಲ್ಲಿ ಒಂದು ಗೋಶಾಲೆ ನಿರ್ಮಾಣ ಮಾಡಿದ್ದಾರೆ, ನವನೀತ ಗೋ ವಿಜ್ಞಾನ ಅನುಸಂಧಾನ ಕೇಂದ್ರ ಅಂತೇಳಿ. ಇದನ್ನ ಮಾಡಿದವರು ಶಾಂತಕುಮಾರ್ ಚೆನ್ನಕ್ಕಿ. ಈತ ನಮ್ಮ ಆತ್ಮೀಯ ಗೆಳೆಯ. ಬಹಳ ವರ್ಷಗಳ ಹಿಂದೆ ಈ ಒಂದು ಗೋಶಾಲೆ ಪ್ರಾರಂಭ ಮಾಡಬೇಕಾದ್ರೆ ಬಹಳಷ್ಟು ಜನ ಹುಚ್ಚಿದ್ದೇನೋ ಮರಯ ಅಂತ ಅಂದವರಿದ್ದಾರೆ. ಅದ್ರಲ್ಲಿ ನಾನು ಕೂಡ ಒಬ್ಬ. ಆದ್ರೆ ಇವತ್ತು ಆತನ ಸಾಧನೆಯನ್ನು ನೋಡಿದ್ರೆ ನಾವು ಹೇಳಿರೋ ಮಾತು ತಪ್ಪು ಅನಿಸ್ತಾ ಇದೆ. ಯಾಕಂದ್ರೆ ಇಷ್ಟೊಂದು 100ಕ್ಕೂ 130ಕ್ಕೂ ಅಧಿಕ ಗೋವುಗಳನ್ನ ಇವತ್ತು ಆತ ಸಾಕ್ತಾ ಇದ್ದಾನೆ. ಬರೀ ಗೋವು ಸಾಕೋದಲ್ಲ, ಇಲ್ಲಿ ಒಂದು ವಿಜ್ಞಾನದ ಅನೇಕ ಅಂದ್ರೆ ಕೃಷಿ ವಿಜ್ಞಾನದ ಅನೇಕ ಪ್ರಕಾರಗಳನ್ನು ಪರಿಚಯಿಸುವಂಥದ್ದಾಗಿರ್ಲಿ, ಗೋಮೂತ್ರದಿಂದ ಗೋ ಕೃಪಾಮೃತ ತಯಾರು ಮಾಡೋದಾಗಿರ್ಲಿ, ಆಮೇಲೆ ಸಗಣಿಯಿಂದ ಕುಳ್ಳುಗಳನ್ನ ತಯಾರು ಮಾಡಿ ಈಗ ಈ ಗರ್ಭಿಣಿಯರಿಗೆ ಶೆಕೆಗೋಸ್ಕರ ಅಂದ್ರೆ ಕಾವುಗೋಸ್ಕರ ಬಳಸ್ತಕ್ಕಂಥ ಒಂದು ವ್ಯವಸ್ಥೆನಾಗಿರ್ಲಿ, ಅದ್ರ ಜೊತೆಗೆ ವಿಭೂತಿ, ನ್ಯಾಚುರಲ್ ವಿಭೂತಿಯನ್ನು ತಯಾರು ಮಾಡ್ತಕ್ಕಂಥ ಅನೇಕ ವಿಧವಾದ ಟೆಕ್ನಿಕ್ಸ್ಗಳನ್ನು ಕೃಷಿಯಲ್ಲಿ ಅಳವಡಿಸ್ಕೊಂಡು ಇವತ್ತು ಒಳ್ಳೆಯ ಒಂದು ಸಕ್ಸಸ್ಫುಲ್ ಪರ್ಸನ್ ಆಗಿ ಅವರು ಹೊರಹೊಮ್ಮಿದ್ದಾರೆ. ಏನೋ ಒಂದು 4-5 ಗೋವುಗಳನ್ನು ತಗೊಂಡು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಒಂದು ಗೋಶಾಲೆಯನ್ನ ಇವತ್ತು ಶಾಂತಕುಮಾರ್ ಅವರು ನಡೆಸ್ತಾ ಇದ್ದಾರೆ. ಅವ್ರನ್ನ ಭೇಟಿಯಾಗೋಣ, ಅವ್ರ ಜೊತೆ ಮಾತಾಡಿ ಅವರ ಈ ಒಂದು ಅನ್ವೇಷಣೆ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋಣ. ಏನ್ ನಡದ ಕಾಯಕ್ ನಿಮ್ದು? ಏನ್ ನಡೆಸಿರಿ? ವೀಕ್ಷಕರೇ, ಇವರು ಶಾಂತಕುಮಾರ್ ಚೆನ್ನಕ್ಕಿ. ಇದಕ್ಕೂ ಮುಂಚೆ ಹೇಳಿದ್ನಲ್ಲ, ನಮ್ಮ ಆತ್ಮೀಯ ಗೆಳೆಯರು. ಈ ಒಂದು ನವನೀತ ಗೋಶಾಲೆಯನ್ನ ನಡೆಸ್ತಕ್ಕಂಥವ್ರು. ಪ್ರತಿನಿತ್ಯ ತಮ್ಮ ಕಾಯಕದಲ್ಲಿ ಯಾವ ರೀತಿ ತೊಡಗಿರ್ತಾರೆ ಅಂತಕ್ಕಂಥ ಅವ್ರು ನೋಡ್ಲಿಕ್ಕತ್ತೀರಿ. ಏನೇನ್ ಮಾಡ್ತೀರಿ ಇಲ್ಲಿ? ಎಲ್ಲರಿಗೂ ನಮಸ್ಕಾರ. ನಾನು ಕಳೆದ 13 ವರ್ಷಗಳಿಂದ ಈ ಗೋಶಾಲೆ ನಡೆಸ್ತಾ ಇದ್ದೀನಿ. ಮೊದಲು 4 ಗೋವುಗಳಿಂದ ಪ್ರಾರಂಭವಾಗಿದ್ದ ಗೋಶಾಲೆ ಇವತ್ತು ಸುಮಾರು 118 ಗೋವುಗಳಿಗೆ ಒಂದು ಆಶ್ರಯ ತಾಣ ಆಗಿದೆ ಅಂತ ಹೇಳ್ಬೋದು. 4ರಿಂದ ಚಾಲು ಮಾಡ್ರಿ? 4 ಎಲ್ಲಿಂದ ತಂದಿದ್ರು? ಅವು ನಮ್ಮೇ ಮೊದಲು ಮನಿವೇ ಇದ್ದೀವ್ರಿ. ಅವು ನಮ್ಮಪ್ಪ ಹಿಂಗೆ ಯಾರು ಆಳ ಮಕ್ಳು ಇರ್ಲಾರ್ದ ಹೋಗಿ ಸಂತಿಗೆ ಹೊಡ್ಲಕ್ ಚಾಲು ಮಾಡಿದ್ದ. ಅದಕ್ಕೆ ನಾ ಏನಂದ್ರೆ ಮಾರ್ಲಕ್ ಹೋಗಿದ್ರು. ಮಾರ್ಲಕ್ ಹೋಗಿದ್ದೆ, ರೆಡಿ ಆಗಿದ್ರು. ಹಂಗಾಗಿ ನಾನು ಯಾಕೆ ಮಾರ್ತೀರಿ ಇವು ಅಂತೇಳಿ ನಾನೊಂದು ಅದೇ ಒಂದು ಕ್ಷೇತ್ರದಾಗ ಅಭಿರುಚಿ ಇದ್ದಂತವನು ನಾನು ಮಾರಾಟ ಮಾಡಕ್ ಬಿಡ್ಲಿಲ್ಲ. ಹಂಗಾಗಿ ಇವು ನಾನೇ ಸಾಕ್ತೀನಿ ಅಂತಂದ. ನಿಮ್ದೇನ್ ಎಜುಕೇಶನ್ ಆಗ್ಯದ? ನಂದು LLB ಮತ್ತು LLM ಮುಗಿದ. LLM ಮುಗಿಸಿ ನೀವು ಗೋಶಾಲೆ ನಡೆಸ್ತೀರಿ? ಹೌದು. ಯಾಕೆ? ಅದೊಂದು ಈಗ ಎಲ್ಲರೂ ಈಗಿನ ಕಾಲದಾಗ ಏನ್ ಮಾಡತ್ತಿರು, ಎಲ್ಲರೂ ಭಾಷಣ ಮಾಡೋರು ಜಾಸ್ತಿ ಆಗ್ಬಿಟ್ಟು. ಅಂದ್ರೆ ಗೋಮಾತೆಗಳು ಉಳಿಬೇಕು ಉಳಿಸೋರು ಯಾರು? ಹೌದು. ನನಗೇನೊಂದು ತಲೆಗೆ ಐಡಿಯಾ ಬಂತಂತಂದ್ರೆ, ಬರೀ ಭಾಷಣದ ಕೆಲಸ ಆಗಲ್ಲ, ನಾನು ಈ ಫೀಲ್ಡಿಗಳದ್ದು ನೋಡ್ಬೇಕಲ್ಲ ಅಂತೇಳಿ ನಾ ಈ ಫೀಲ್ಡಿಗಳದ್ದು. ಓಕೆ. ಬಟ್ ಇದೆಲ್ಲ ಎದುರಾಗ್ತದಲ್ರಿ ಗೋಶಾಲೆ ನಡೆಸೋದಂದ್ರ? ಇದಕ್ಕೇನು ಇನ್ಕಮ್ ಇರಂಗಿಲ್ಲ, ಏನಿರಂಗಿಲ್ಲ. ನಾವು ಲಾಭ ದೃಷ್ಟಿ ಅಂತ ನೋಡಿದ್ರ ಗೋವುಗಳು ಉಳಿಯಲ್ಲ. ಹಂಗಾಗಿ ಕೆಲವೊಂದು ಈಗ ಹಳ್ಳಿಗಳಲ್ಲಿರ್ತಕ್ಕಂಥ ರೈತರು ಏನ್ ಮಾಡತ್ತಾರ, ಅದಕ್ಕೆ ಇನ್ಕಮೇ ಇಲ್ಲ. ಆಮೇಲೆ ನಮ್ಮ ಜವಾರಿ ಆಕಳುಗಳು ಕೊಡೋದೇ 1 ಲೀಟರ್ ಅರ್ಧ ಲೀಟರ್ ಹಾಲು ಕೊಡ್ತಾವೆ. ಇದ್ರ ನಾವು ಗೋಮೂತ್ರ ಮತ್ತು ಸಗಣಿಯನ್ನು ಬಳಸ್ಕೊಂಡಾಗ ಮಾತ್ರ ಇದನ್ನ ಲಾಭ ದೃಷ್ಟಿಯಿಂದ ನೋಡ್ಬೋದು. ಅದಕ್ಕಾಗಿ ನಾನು ಇದ್ರಲ್ಲಿ ಏನಾದ್ರು ಮಾಡಿ ನಮ್ಮ ರೈತರಿಗೆ ಒಂದು ಪ್ರೇರಣೆ ಆಗ್ಬೇಕಪ್ಪ, ರೈತರಿಗೂ ಒಂದು ಇದ್ರ ನಿಂತು ನಮ್ಮ ದೇಶೀಯ ಆಕಳ ನಿಂತು ಲಾಭ ಅದ ಅಂತೇಳಿ ತೋರಿಸ್ಬೇಕು ಅಂತೇಳಿ ನಾನು ಈ ಗೋಶಾಲೆ ಪ್ರಾರಂಭ ಮಾಡಿದೆ. ಎಷ್ಟು ಗೋಗಳವ್ರ ನಿಮ್ಮ? ಈಗ ಸದ್ಯ 118 ಅವರ್. 118? 4ರಿಂದ ಚಾಲು ಮಾಡ್ರಿ? ಅದ್ರದ್ದು ಅದೇ ಮರಿ ಆಗ್ಯಾವ ಏನ್ ಮತ್ ಬೇರೆ ಯಾವ್ದಾದ್ರು? ಅಂದ್ರ ಕೆಲವೊಂದು ವಯಸ್ಸಾಗಿವ್ ತಂದ್ ಬಿಟ್ಟಿರ್ತಾರ. ಈಗ ವಯಸ್ಸಾಗಿವ್ ಕೆಲವೊಬ್ರು ಕಸಾಯಿಕನ ಕೊಡಕ್ ಇಷ್ಟ ಇರಲ್ಲ. ಅವರು ಗೋಶಾಲೆ ಅದ ಅಂತಿಕೊಂಡು ಇದೊಂದು ಸಾಕ್ರಿ ಅಂತೇಳಿ ಇಲ್ಲಿ ತಂದ್ ಬಿಟ್ಟು ಹೋಗ್ತಾರ. ಆಮ್ಯಾಗ ಕೆಲವೊಂದು ಕುಂಟು ಬಿದ್ದು ಇರ್ತಾವ, ಕೆಲವೊಂದು ಆಕ್ಸಿಡೆಂಟ್ ಒಳಗ ಕಾಲ್ ಕಳ್ಕೊಂಡು ಇರ್ತಾವ. ಅವೆಲ್ಲ ತರ್ತೀರಿ? ಅವೆಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡ್ತೀರಿ? ಅವೆಲ್ಲ ಮಾಡ್ತೀವಿ. ಯಾರು ಡಾಕ್ಟರ್ ಸರ್? ಡಾಕ್ಟರ್ ಬರ್ತಾರ್ರಿ, ವೆಟರ್ನರಿ ಡಾಕ್ಟರ್ ಬರ್ತಾರ. ಅವ್ರ ಒಂದು ಫೋನ್ ಮಾಡಿದ್ರೆ ಬಂದ್ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡಿ ಹೋಗ್ತಾರ. ನಾವು ಅದಕ್ಕೆ ಡೈಲಿ ಮಾಡ್ಬೇಕು ಮಾಡ್ತಿರ್ತೀವಿ. ಓಕೆ.
ಈಗ ಯಾವ್ಯಾವ ವೆರೈಟಿ ಹಸುಗಳು ನಿಮ್ಮ ಹತ್ರ ಅವರಿಗೆ? ಈಗ ನಮ್ಮ ಹತ್ರ ಇರೋದು 3 ತಳಿ ಅದಾವ್ರಿ. ಇವು ಜವಾರಿ ಅಂತ ಹೇಳ್ರಿ. ಈ ಲೈನ್ ಎಲ್ಲಾ ಇರೋದು ಜವಾರಿ ತಳಿ ರೀ. ಜವಾರಿ ಅಂದ್ರ ನಮ್ಮ ಭಾಗದ ಉತ್ತರ ಕರ್ನಾಟಕ ಭಾಗದ ಸ್ಪೆಷಲಿ ಅಂತಂದ್ರ ಕಲಬುರಗಿ ಮತ್ತ ಬಿಜಾಪುರ ಮತ್ತ ಬೀದರ್ ಸೈಡ್ ಹೋದ್ರೆ ನಿಮ್ಗೆ ದೇವಣಿ ತಳಿ ಸಿಗ್ತಾವ. ಕಲಬುರಗಿ ಭಾಗದಾಗ ನಾವ್ ನೋಡ್ಬೇಕಪ್ಪ ಅಂದ್ರೆ ಹೆಚ್ಚಾಗಿ ಜವಾರಿ ತಳಿಗಳು ಇರ್ತಾವ. ಎಷ್ಟು ಕೊಡ್ತಾವ್ರಿ ಹಾಲು? ಇವು ಜವಾರಿ ತಳಿ ಕೊಡೋದೇ 1 ಲೀಟರ್ 1.5 ಲೀಟರ್ ಅಷ್ಟೇ ಕೊಡ್ತಾರೆ. ಆದ್ರೆ ಈ ಹಾಲ್ನಾಗ ಇರ್ತಕ್ಕಂಥ ತಾಕತ್ ಮತ್ತೆ ಬೇರೆ ಆಕಳೊಳಗೆ ಎಲ್ಲಿ ನಿಲ್ರಿ. ಯಾಕಂದ್ರೆ ಇದು ನೀವು 45-55 ಡಿಗ್ರಿ ಟೆಂಪರೇಚರ್ ಒಳಗು ಒಂದು ತಾಳ್ತಕ್ಕಂಥ ಶಕ್ತಿ ಈ ಆಕಳಿಗೆ ಬಿಟ್ರೆ ಬೇರೆ ಆಕಳಿಗೆ ಎಲ್ಲಿ ನಿಲ್ರಿ. ನೀವು ಜರ್ಸಿ ಮತ್ತೆ HF ತಗೋರಿ. ಆಮೇಲೆ ಗೀರ್ನು ಈಗ ನಮ್ಮ ಭಾಗದಾಗ ಏನಾಗ್ತದ, ಗೀರ್ ತಳಿ ಜಾಸ್ತಿ ಹಾವಳಿ ಚಾಲು ಆಗಿದೆ. ಅದು 8 ಲೀಟರ್ 10 ಲೀಟರ್ ಹಾಲು ಕೊಡ್ತದ ಅಂತ ಹೇಳ್ತಾರೆ. ಅದು ಸುಳ್ಳು. ಅದು ಏನಾಗ್ತದ, ಆ ರಾಜಸ್ಥಾನ ಹರಿಯಾಣ ಭಾಗದಾಗ ಗುಜರಾತ್ ಭಾಗದಾಗ ಆ ವಾತಾವರಣಕ್ಕೆ ತಕ್ಕಂತೆ ಹೊಂದಿಕೊಂಡಂತ ತಳಿ ಅದು. ನಾವೇನ್ ಮಾಡತ್ತೀವಿ, ಹಾಲಿನ ಆಸೆಗೆ ಮತ್ತೆ ದುಡ್ಡಿನ ಆಸೆಗೆ ತಂದು ಈ ಕಡೆ ನಾವು ಸಾಕ್ಲತ್ತೀವಿ. ಅದ್ರ ಹಾಲು ಕೊಡಲ್ಲ. ಯಾಕಂದ್ರೆ ಅದರದ್ದೇ ಆದಂತ ಒಂದು ಭೌಗೋಳಿಕ ಗುಣಧರ್ಮದಿಂದ ಅದು ಅಲ್ಲಿ ಸೆಟ್ ಆಗಿರ್ತದ. ಆದ್ರೆ ನಮ್ಮ ರೈತರು ಏನ್ ಮಾಡತ್ತಾರ, ಅತಿಯಾದ ಆಸೆಗೆ ಹಾಲಿನ ಆಸೆಗೆ ತಂದು ಈ ಕಡೆ ಮಾರಾಟ ಮಾಡತ್ತಾರ. ಮಾರಾಟ ಮಾಡಿ ಹಾಲಿಗೆ ಅದು ಮತ್ತದು 2 ಲೀಟರ್ 1 ಲೀಟರ್ ಅಷ್ಟೇ ಕೊಡ್ತದ ಹಾಲು ಇಲ್ಲಿಗೆ ಬಂದು. ಆದ್ರೆ ನಮ್ಮ ಈ ಜವಾರಿ ತಳಿಗಳು ಏನದಾವಲ್ಲ, ಇವು ಹುಟ್ಟಿದಂತ ಗಂಡು ಕರುಗಳು ನಾವು ವ್ಯವಸಾಯಕ್ಕೆ ಬಳಸ್ಕೋಬಹುದು. ಆದ್ರೆ ಗೀರ್ ಆಕಳದ ನೀ ಗಂಡು ಕರು ಹುಟ್ಟಿತಂದ್ರೆ ವ್ಯವಸಾಯಕ್ಕೆ ಬಳಸಂಗೇ ಇಲ್ಲ. ಅದು ಶಕ್ತಿ ಇರಂಗಿಲ್ಲ. ಅದು ಶಕ್ತಿ ಇರಲ್ಲ. ಅತಿ ಹೆಚ್ಚು ಯಾವ ಹಾಲು ಕೊಡ್ತಾವ ಆ ಗಂಡು ಕರು ಕೊಡ್ತಂದ್ರೆ ಅದರಲ್ಲಿ ಒಂದು ಕೃಷಿಗೆ ಬಳಸ್ತಕ್ಕಂತ ಶಕ್ತಿ ಆ ಹೋರಿ ಒಳಗ್ ಬಂದಿರಲ್ಲ. ಆದ್ರೆ ನಮ್ ಜವಾರಿ ಆಕಳ ಹೋರಿ ಒಳಗ್ ಏನಿರ್ತದಲ್ಲ, ನೀವು 10 ಕ್ವಿಂಟಲ ಕೇಳಿರಿ ಎಳಿತದ. ಮತ್ ಯಾವ್ಯಾವ ಜಾತಿ ಅವರಿ ನಿಮ್ಮ ಹತ್ರ? ಇಲ್ಲಿ ಇದು ದೇವಣಿ ಅದಾವ್ರಿ. ಮೆಲ್ಲಗೆ ಬರ್ರಿ. ಇವು ದೇವಣಿ ಅದಾವ್ರಿ. ಇದು ದೇವಣಿ? ಇವು ದೇವಣಿ ರೀ. ಆಮ್ಯಾಗ ಪ್ರತಿಯೊಂದಕ್ಕೂ ಒಂದೊಂದ್ ಹೆಸರು ಇಟ್ಟಿವ್ರಿ. ಏನಂತೇಳಿ? ಇದು ರಂಗಿ ಅಂತ ಹೇಳ್ರಿ. ರಂಗಿ ಅಂದ್ರೆ ಈ ಕಡೆ ನೋಡ್ತೀವಿ ಎಲ್ಲಾ ಆಕಳಿಗೆ ಒಂದೊಂದ್ ಹೆಸರು. ಅವೆಲ್ಲ ಒಂದೊಂದ್ ಹೆಸರು. ಅದೇ ಅವು ಸಣ್ಣದಿರ್ಲಕ್ಕೆ ಅವು ಕರೆದಿರ್ತೀವ್ರಿ. ಇದು ಬಹಳ ವಿಭಿನ್ನ ಮತ್ತು ವಿಶೇಷವಾದ ಸುದ್ದಿ. ಮನುಷ್ಯರಿಗೆ ಮಾತ್ರ ನಾಮಕರಣ ಮಾಡ್ತಾರ ಪುಟಾಣಿ ಮಕ್ಕಳಿಗೆ? ಇಲ್ಲಿ ಪುಟಾಣಿ ಕರುವಿಗೂ ಕೂಡ ತೊಟ್ಲಿಗೆ ಹಾಕಿ ನಾಮಕರಣ ಮಾಡಿರುವಂತಹ ವಿಶೇಷವಾದ ಘಟನೆ ನಡೆದಿದೆ. ಈ ಕಾರ್ಯಕ್ರಮವನ್ನ ಕಲಬುರಗಿಯ ಸೇಡಂ ಪಟ್ಟಣದ ನವನೀತ ಗೋಶಾಲೆಯಲ್ಲಿ ಮಾಡಿದ್ದಾರೆ. ತೊಟ್ಲಿಗೆ ಶೃಂಗಾರ ಮಾಡಿ ಕರುವನ ಮಕ್ಕಳಂಗೆ ತೊಟ್ಟಿಲಿನಲ್ಲಿ ಮಲಗಿಸಿ ತುಳಸಿ ಅಂತ ನಾಮಕರಣ ಮಾಡಿದ್ದಾರೆ. ಹೆಣ್ಗರು ಅಲ್ಲಿಗೆ ತುಳಸಿ ಅಂತ ನಾಮಕರಣ ಮಾಡಿದ್ದಾರೆ. ತೊಟ್ಟಿಲು ಕಾರ್ಯಕ್ರಮಕ್ಕೆ ಸೇಡಂ ಪಟ್ಟಣ ಸೇರಿದಂತೆ ಗ್ರಾಮೀಣ ಪ್ರದೇಶದ 100 ಜನ ಬಂದಿದ್ದಾರೆ. ಕರುವಿಗೂ ಕೂಡ ಇದು ತುಳಸಿ ಅಂತೇಳಿ ಹೊರಗ ಅದಾರಿ. ಆಮ್ಯಾಗ ರಾಮ್ ಅಂತೇಳಿ ಅಲ್ಲಿ ಹೊರಗ್ ಕೂತದ. ಸೀತಾ ಅಂತೇಳಿ ಅಲ್ಲಿ ಕುಂತದದು. ಆಮ್ಯಾಗ ಇದು ನೋಡ್ರಿ, ಇದು ಭೀಮ ತಳಿ. ಭೀಮ ಅಂತ ಇಟ್ಟಿವಿ ಇದಕ್ಕ. ಗಂಡ ಇದು? ಗಂಡ್ರಿ. ಇದು ಪ್ಯೂರ್ ದೇವಣಿ ತಳಿ ರೀ ಇದು. ಇದಕ್ಕೆ ನಾವು ಗಳೆ ಹೊಡ್ಲಕ್ಕೆ ಯೂಸ್ ಆಗುತ್ತೆ. ಇದೇ ಗಳೆ ಹೊಡ್ಲಕ್ ಬರ್ತಾವ್ರಿ. ದೇವಣಿ ಬರ್ತಾವ. ದೇವಣಿ ಬರ್ತಾವ. ಗೀರ್ ಬರಲ್ಲ. ಅದನ್ನು ದೇವಣಿ ತಳಿನೇ ಅದರಿ. ಪ್ಯೂರ್ ದೇವಣಿ ತಳಿ ಅಂತಂದ್ರ ಮೋತಿ ಬಲ್ಲಿ ಕಪಾಳ ಬಲ್ಲಿ ಕರ್ರಗಿರ್ತದ. ಉಳಿದೆಲ್ಲ ಬಿಳಿ ಇರ್ತವ. ಆಮ್ಯಾಗ ಈ ತರ ಅಂಡ ಬಂಡನು ಬಂದಿರ್ತಾವ. ಅಲ್ಲಿ ಇರವೆಲ್ಲ ನಿಮ್ಗೆಲ್ಲ ಇವು ದೇವಣಿ ರೀ? ಇವಿಷ್ಟು ದೇವಣಿ ರೀ. ಇವು ಗೀರ್ ಅದಾವ್ರಿ. ಗೀರ್ ತಂದಿದ್ದೆವು, ಬಟ್ ನಮ್ಮ ವಾತಾವರಣಕ್ಕೆ ಸೂಟ್ ಆಗ್ಲಿಲ್ಲ ಅವು. ಆದ್ರೂ ಸುಮ್ಮ ಇಟ್ಕೊಂಡಿವಿ ನಾವು. ಮಕ್ಕಳು ಸರಿ ಬಾಹುಬಲಿ ಅಂತ ಕರೀತಾರೆ. ಬಾಹುಬಲಿ? ಇದೇ ಬಾಹುಬಲಿ? ಬಾಹುಬಲಿ. ಬಾಹುಬಲಿ ಅಂದ್ರೆ ಬಾಳ ಗಟ್ಟಿ ಅದ ಹೆಂಗ್ರಿ? ಅಂದ್ರೆ ತಾಕತ್ ಅದು ನಮ್ ಜವಾರಿ ಇದು ಕ್ರಾಸ್ ಆಗಿದದ್ರಿ. ಅದು ದೇವಣಿ ಇದು ಗೀರಿಗೆ ನಮ್ ದೇವಣಿ ಕ್ರಾಸ್ ಆಗಿದ. ಅದಕ್ಕೆ ಅದು ಬಾಹುಬಲಿ ಅಂತೇಳಿ ಇದು ಮಾಡಿದ. ಈಗ ನಿಮ್ಮಲ್ಲಿ ಇರವು ಲೋಕಲ್ ಪ್ಲಸ್ ಗೀರ್ 2 ಅದಾವ್ರಿ. ಆಮೇಲೆ ದೇವಣಿ ತಳಿ ರೀ. 3 ತಳಿ ಅದಾವ. ಈ ಹಾಲ್ ಏನ್ ಮಾಡ್ತೀರಿ? ಇದೆಲ್ಲ ಹಾಲು ಜಾಸ್ತಿ ಬರಲ್ರಿ. ಹಾಲಿನ ದೃಷ್ಟಿಯಿಂದ ನೋಡಿದ್ರೆ ನಾವು ಗೋಶಾಲೆಗಳೇ ಮಾಡಬಾರ್ದು. ಯಾಕಂದ್ರೆ ಇವಕ್ ಬರ್ತಕ್ಕಂತ ಹೆಂಡಿ, ಇದು ಹೆಂಡಿ ಏನದಲ್ರಿ, ಹೆಂಡಿ ಮತ್ತೆ ಗೋಮೂತ್ರ ನಿಂತೆ ನಮ್ದು ಗೋಶಾಲೆ ನಡೀತದೆ. ಈಗ ಸ್ಟಾರ್ಟಿಂಗ್ ಮಾಡಿದ್ರಲ್ಲ, ಅವಾಗ ಏನ್ ಸೋರ್ಸ್ ಇತ್ತು ನಿಮಗ್ ಮಾಡ್ಲಿಕ್ಕೆ? ಸ್ಟಾರ್ಟಿಂಗ್ ಮಾಡೋದಕ್ಕೆ ಸೋರ್ಸ್ ಇದ್ದಿದ್ದಲ್ರಿ. ಅಂದ್ರೆ ನಾನು ಯಾಕಂದ್ರೆ ಇಲ್ಲಿ ನೀವೆಲ್ಲ ಫ್ಯಾನ್ ವ್ಯವಸ್ಥೆ ಮಾಡಿರಿ. ಹೌದು. ಆಮೇಲೆ ಶೆಡ್ ವ್ಯವಸ್ಥೆ ಮಾಡಿರಿ, ಗಾಳಿ ವ್ಯವಸ್ಥೆ ಅದ. ಸೊ ಈ ರೀತಿ ಎಲ್ಲ ಮಾಡ್ಲಿಕ್ಕೆ ಖರ್ಚೆಲ್ಲ ಬೇಕಾಗ್ತದಲ್ಲ? ಹೌದು. ಅದು ನಾವು ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಒಂದು ಶೆಡ್ ಒಳಗೆ ಮಾಡಿದ್ವಿ. ಅಂದ್ರೆ ಗುಡಿಸಿಲೊಳಗೆ 4 ಆಕಳ ನಿಂತ ಏನ್ ಚಾಲೂ ಮಾಡಿದ್ವಲ್ಲ, ನಮ್ಮದು ಅದೇ ಮಾಡಿದೆವು. ಆಮೇಲೆ ನಮ್ಮ ಮನಿ ಒಳಗೂ ವಿಶ್ವಾಸ ಬರಕ್ ಚಾಲೂ ಆಯ್ತು. ಮೊದಲ್ ನಮ್ಮಪ್ಪನೇ ಇದು ಮಾಡ್ದೋತಿ ನನಗೆ ಬೈತಿದ್ರು. ಏನಂತ? 4 ದನಗಳು ಕಟ್ಕೊಂಡು ನಾನು ಹೊಲ ಮನಿ ಎಲ್ಲಾ ಮಾರಿಸ್ತಾನ ಅಂತ ಹೇಳ್ಕೊಂಡು ಹಂಗೆ ಬೈತಿದ್ರು ನಮ್ಮಪ್ಪರು. ಅದಕ್ಕಾಗಿ ನಾ ಏನಂದ, ಇಲ್ಲ ಅದೇನಾಗಲ್ಲ, ಮೊದಲು ನಮ್ಮ ಜಮೀನೊಳಗ ನಾವು ವಿಷಮುಕ್ತ ಆಹಾರ ಬೆಳ್ಕೊಂಡಾಗ ನಮ್ಮ ಮನೆಗೆ ಏನು ಬೆಳ್ಕೋಬೇಕು ಅದು ಬೆಳ್ಕೊಂಡಾಗ ನಾವು ಹೊರಗಿನ ತರದ ಖರ್ಚು ಕಮ್ಮಿ ಆಗ್ತದ. ಈಗ ಯೂರಿಯಾ DAP ನ ಒಟ್ಟ 13 ವರ್ಷ ಆಯ್ತು, 14 ವರ್ಷ ಆಯ್ತು ಯೂರಿಯಾ DAP ನೇ ಹಾಕಲ್ಲ ಹೊಲಕ್ಕೆ.
ಒಟ್ಟ ಹಾಕಲ್ರಿ. ಓಕೆ. ಇದು ಎರೆಹುಳು ಗೊಬ್ಬರ ಹಾಕ್ತಿವಿ, ಆಮೇಲೆ ಗೋಮೂತ್ರ ಸಿಂಪಡಣೆ ಮಾಡ್ತೀವಿ, ಆಮೇಲೆ ಜೀವಾಮೃತ ಸಿಂಪಡಣೆ ಮಾಡ್ತೀವಿ. ಜೀವಾಮೃತನೂ ರೆಡಿ ಮಾಡ್ತೀವಿ. ಜೀವಾಮೃತನೂ ಮಾಡ್ತೀವಿ. ಜೀವಾಮೃತ ಮತ್ತೆ ಏನೇನ್ ತಯಾರು ಮಾಡ್ತೀವಿ? ಜೀವಾಮೃತ ಮಾಡ್ತೀವಿ, ವಿಭೂತಿ ಮಾಡ್ತೀವ್ರಿ, ಆಮ್ಯಾಗ ಗೋಮೂತ್ರ ಅರ್ಕ ಮಾಡ್ತೀವ್ರಿ. ಓಕೆ. ಆಮ್ಯಾಗ ಸಗಣಿನಿಂದ ಗೋಮಯ ವಸ್ತುಗಳು ಮಾಡ್ತೀವ್ರಿ ಕೆಲವೊಂದು. ಓಕೆ. ಆಮ್ಯಾಗ ಈಗ ಬರ್ತಕ್ಕಂಥ ದಿನಗಳಲ್ಲಿ ಗೋಬರ್ ಗಣೇಶ್ ಅಂತ ತಿಳ್ಕೊಂಡು ಒಂದು ಟ್ರೆಂಡಿಂಗ್ ಏನ್ ಅದಲ್ರಿ, ಗೋಬರ್ ನಿಂತ ಗಣೇಶ ಮಾಡೋದ್ರಿ. ನಮಗೆ ಇದೆಲ್ಲ ತೋರಿಸ್ಬೇಕು ನೀವು ಈಗ ಇವತ್ತು. ಅದು ತೋರಿಸ್ತೀವಿ. ಓಕೆ. ಹಾಗಾಗಿ ಈಗ ಇಲ್ಲಿ ಸಿಸ್ಟಮ್ ಏನೇನ್ ಮಾಡ್ಕೊಂಡ್ರಿ ಶಾಂತ ಅವ್ರೆ? ಈಗ ಗೋಮೂತ್ರ ಯಾವ ರೀತಿ ನೀವು ಶೇಖರಣೆ ಮಾಡ್ತೀರಿ, ಆಮೇಲೆ ಗೊಬ್ಬರ ಹೆಂಡಿ ಯಾವ ರೀತಿ ತೆಗೆದು? ಹೆಂಡಿ ಏನ್ ಮಾಡ್ತೀವಿ, ಎತ್ತಿ ಹಾಕ್ತಿವಿ. ನೀವೇ ಎತ್ತಿ ಹಾಕ್ತೀರಿ? ನಾವೇ ಎತ್ತಿ ಹಾಕ್ತಿವಿ. ಆಳ ಮಕ್ಕಳು ಅದಾರ, ಅವ್ರು ಇರ್ಲಿಲ್ಲ, ಅವ್ರಿಗೆ ದನಗಳು ಹೊರಗೆ ಬಿಟ್ಕೊಂಡು ಹೋದ್ಮ್ಯಾಗ ನಮ್ ಕೆಲಸ ಇರ್ತದ್ರಿ. ಓಕೆ. ಅಂದ್ರೆ ಇಲ್ಲಿಂದ ಮೂತ್ರ ಶೇಖರಣೆ ಎಲ್ಲಿಗೆ ಹೋಗ್ತಾರೆ? ಇಲ್ಲಿದ ಮೂತ್ರ ಏನ್ ಮಾಡಿದ್ ಬಿಡ್ತಾರೆ, ಅಲ್ಲಿ ಹೊರಗೆ ಹೋಗ್ತದ. ಹೊರಗೆ ಅಲ್ಲಿ ಒಂದು ತೊಟ್ಟಿ ಮಾಡಿವಿ, ಆ ತೊಟ್ಟಿನಿಂದ ಸೀದಾ ಬಾವಿಗೆ ಹೋಗ್ತದ್ರಿ. ಬಾವಿನಿಂದ ಎತ್ತಿ ಹಾಕೊಂಡು ನಾವು ನಮ್ ಬೆಳಿಗ್ಗೆ ಹಾಕೋತೀವಿ. ಓಕೆ. ಓಕೆ. ಪ್ರತಿನಿತ್ಯ ಎಷ್ಟು ಮೂತ್ರ ಶೇಖರಣೆ ಆಗ್ತದೆ? ಪ್ರತಿನಿತ್ಯ ಒಂದು 150ರಿಂದ 200 ಲೀಟರ್ ಶೇಖರಣೆ ಆಗ್ತದೆ. 150ರಿಂದ 200 ಲೀಟರ್? ಹಾ ರೀ. ಅಂದ್ರೆ ಅಲ್ಲಿಗೆ ಹೋಗ್ತದೆ, ಸೀದಾ ಸಂಪಿಗೆ ಹೋಗ್ತದ್ರಿ ಅದು. ಓಕೆ. ಇದೇನ್ ಎತ್ತದ ಬೇಕಾಗಿಲ್ಲ? ಎತ್ತದೇನ್ ಬೇಕಾಗಿಲ್ರಿ, ಬರೀ ಗೊಬ್ಬರ ಇದು ಹೆಂಡಿ ಅಷ್ಟೇ ಎತ್ತಿ ಹಾಕ್ಬಿಡ್ತೀವಿ. ಅದು ಅದು ಹೆಂಡಿ ಎತ್ತಿ ಹಾಕಿ ಅದಕ್ಕೆ ನೀರ್ ಬಿಡ್ತೀವ್ರಿ. ನೀರ್ ಬಿಟ್ಟ ಮ್ಯಾಗ ಕೊಳತ ಮ್ಯಾಗ ಮತ್ತೆ ಎರೆಹುಳು ಗೊಬ್ಬರ ಹಾಕೋತೀವಿ ನಾವು. ಓಕೆ. ಈ ಎರೆಹುಳು ಗೊಬ್ಬರ ಘಟಕ ಎಲ್ಲಿ ಮಾಡ್ರಿ? ಎರೆಹುಳು ಗೊಬ್ಬರ ಘಟಕ ಇಲ್ಲ ಅದು. ಈಗ ಇಲ್ಲಿರ್ತಕ್ಕಂಥ ಯಾವ ತಳಿ ಇವು ನಮ್ಮ ಲಾಲ್ ಕಂದಾರ್ ಒಳಗೆ ಬರ್ತಾವ್ರಿ, ನಮ್ ಜವಾರಿ ತಳಿ ಒಳಗೆ ಬರ್ತಾವ. ಅಂದ್ರೆ ದೇವಣಿ ಒಳಗೆ ಕ್ರಾಸ್ ಆಗಿದ್ದು ಲಾಲ್ ಕಂದಾರಿ. ಓಕೆ. ಓಕೆ. ಅಂದ್ರೆ ಇಲ್ಲಿ ಯಾವ್ದಾದ್ರು ದನಗಳು ಹೆಂಡಿ ಎಲ್ಲ ಶೇಖರಣೆ ಮಾಡಿರಲ್ಲ, ಇದು ಎದಕ್ಕ? ಇದು ಸಗಣಿ? ಇವು ವಿಭೂತಿ ಸಂಬಂಧ ರೀ. ಇದು ವಿಭೂತಿ ಸಂಬಂಧ ಇಷ್ಟ ಏನ್ರಿ? ಇಷ್ಟು ದೊಡ್ಡ ದೊಡ್ಡ 1 2 3 4 5 6. ಇವು ಮಳೆಗಾಲದಾಗ ಮಳೆ ಹೆಚ್ಚಿಗೆ ಆಗಿರುತ್ತಲ್ರಿ, ನಮಗ ಸಗಣಿ ಬೇಕಾಗಿರ್ತಾವ, ಒಣಗಿದ ಪುಡಿ ಬೇಕಾಗಿರ್ತದ. ಅಂದ್ರೆ ವಿಭೂತಿ ಒಣಗಿದ ಪುಡಿನೇ ಬೇಕಾಗಿರ್ತದ್ರಿ. ಓಕೆ. ಇದು ಶೇಖರಣೆ ಮಾಡಿ ಇಟ್ಕೊಂಡಿರ್ತೀವ್ರಿ. ಶೇಖರಣೆ ಮಾಡಿ ಇಟ್ಕೊಂಡಿದ್ದು ವಿಭೂತಿಗೆ ಇದು ಮಾಡೋದು. ಇದು ಅಂದಾಜ್ ಎಷ್ಟಿರ್ಬೋದ್ರಿ? ಇದು ಅಂದಾಜು 15 ಕ್ವಿಂಟಲ್ ಮ್ಯಾಲ ಅದ ರೀ ಇದು. ಹಾ ರೀ. ವರ್ಷಿಗೆ ಯಾಕಂದ್ರೆ ಈಗ ಒಂದು 8 ಟ್ರ್ಯಾಕ್ಟರ್ ನಮಗ ಒಣಗಿದ ಪುಡಿನೇ ಬೇಕಾಗ್ತದ್ರಿ ವಿಭೂತಿ ಸಂಬಂಧ. ಆಮ್ಯಾಗ ಈಗ ಧೂಪತ್ತಿ ಮಾಡ್ಲಕ್ಕಾಗ್ಲಿ, ಆಮ್ಯಾಗ ಗೋಬರ್ ಗಣೇಶ್ ಮಾಡೋದಕ್ಕೆ ಕೆಲವೊಂದು ಬೀದರ್ ಒಳಗೆ ಕಳ್ಸಿದ್ವಿ ನಾವು. ಅವ್ರು ಪೌಡರ್ ಕಳ್ಸಿದ್ವಿ. ಗದಗದವ್ರು ಕೇಳತ್ತಾರ, ಪೌಡರ್ ಕೇಳತ್ತಾರ ನಮಗ್. ಬರೀ ಪೌಡರ್, ಒಣಗಿದ ಸಗಣಿ ಪೌಡರ್ ಕೊಡ್ರಿ ನಮಗ, ನಾವು ಅದ್ರ ಮ್ಯಾಗ ಪ್ರಾಡಕ್ಟ್ ಮಾಡ್ಕೋತೀವಿ ಅಂತ ಹೇಳತ್ತಾರ ಅವ್ರು. ಓಕೆ. ಇವು ಯಾವ ರೀತಿ? ಇವು ನಮ್ ಜವಾರಿ ತಳಿಗಳು ರೀ. ಜವಾರಿನೇ. ಓಕೆ. ಇದು ದೇವಣಿ, ಇದನ್ನು ದೇವಣಿ ಹೋರಿ ಅದ. ಓಕೆ. ಇದು ಬೀಜದ ಹೋರಿ ಅದ ರೀ. ಸರಿ. ಇಲ್ಲೆಲ್ಲ ನೀವು ಮೇವು ಸ್ಟಾಕ್ ಮಾಡ್ತೀರಿ? ಮತ್ತೆ ಎಲ್ಲಿ ಸ್ಟಾಕ್ ಮಾಡ್ತೀರಿ ಇದು ಬಿಟ್ಟ? ಅಲ್ಲಿ ಮಣ್ಮಿ ಹೊರಗ ಅದಾವ್ರಿ. ಇದು ಬೀಜದ ಹೋರಿ. ಓಕೆ. ಟೋಟಲ್ ಎಷ್ಟು ಬೀಜದ ಹೋರಿ ಅವ ನಿಮ್ಮ ಹತ್ರ? ಬೀಜದ ಹೋರಿ ಆಕಳ ಹೆಚ್ಚಿಗೆ ಅದಾವ್ರಿ. ಬೀಜದ ಹೋರಿಗಳನ್ನ ಒಂದೊಂದು ಇಟ್ಕೊಂಡಿರ್ತೀವ್ರಿ. ಅವು 1 ವರ್ಷ 1.5 ವರ್ಷ ಆದ ಕೂಡಲೇ ಅವಕ್ಕ ಕಸಿ ಇದು ಮಾಡ್ಬಿಡ್ತೀವ್ರಿ. ಇದು ಕೊಟ್ಟಿಗೆ ತೊಳೆದದ್ದು ಗೋಮೂತ್ರ ಮತ್ತ ಸಗಣಿ ಎಲ್ಲಾ ಕೂಡಿ ಅಲ್ಲಿ ಹೋಗ್ತದ್ರಿ. ಅಲ್ಲಿಂದ ಪೂರ್ತಿ ಓಪನ್ ಮಾಡಿರಲ್ಲ ನೀವು? ಇದು ಅಂದ್ರ ಕಾಲುವೆ ಅದ ರೀ, ಒಳಗ ಒಂದ್ ಪೈಪ್ ಲೈನ್ ಮಾಡಿವಿ. ಒಳಗ ಪೈಪ್ ನಿಂದ ಬಂದು ಈ ಸಂಪ್ ಒಳಗ ಬೀಳ್ತದ್ರಿ. ಅದು ಇಲ್ಲೇ ಅದ ಸಂಪ್? ರೈಟ್ ರೈಟ್ ರೈಟ್. ನಾ ಅದೇನ ಇದ್ರದಾಗ ಅಂತ ತಿಳಿದ ಅಲ್ರಿ. ಓಕೆ. ಇಲ್ಲಿ ಶೇಖರಣೆ ಆಗ್ತದ? ಹಾ ರೀ. ಇಲ್ಲಿ ಶೇಖರಣೆ ಆಗಿ ಇಲ್ಲಿ ಶೇಖರಣೆ ಆಗಿದಂತದ್ದು ನಾವ್ ಎತ್ಕೊಂಡು ಡಂಪ್ ಮಾಡ್ಕೊಂಡು. ಈಗ ಇಲ್ಲಿ ಇರೋದು ಪೂರ್ತಿ ಗೋಮೂತ್ರನೇ? ಗೋಮೂತ್ರ ರೀ ಮತ್ತ ಸಗಣಿ ರೀ. ಕೊಟ್ಟಿಗೆ ತೊಳೆದದ್ ಏನ್ ಇರ್ತದಲ್ರಿ, ಸಗಣಿ ಇರ್ತದ, ಸ್ಲರಿ ಇರ್ತದ್ರಿ. ಆಮ್ಯಾಗ ಇಲ್ಲಿ ಹೆಚ್ಚಿಗೆ ಆಗಿದ್ದು ಈ ಸೈಡ್ ಹೋಗ್ತದ್ರಿ. ಎಕ್ಸೆಸ್ ಇದು? ಎಕ್ಸೆಸ್ ರೀ. ಆಮ್ಯಾಗ ಇಲ್ಲಿ ತೋಟದ ಮಳೆ ನೀರೆಲ್ಲ ಇಲ್ಲಿ ಬಂದು ಶೇಖರಣೆ ಆಗ್ತದ್ರಿ. ಇದೆಲ್ಲ ಜಾಗ ನಿಮ್ದೇ? ನಮ್ದೇ ರೀ. ಇದು ಒಂದು ಇದು ನಾವೇ ತೆಗ್ ಮಾಡ್ಕೊಂಡು ಅದ ರೀ. ಈಗ ಟೋಟಲ್ ಎಷ್ಟು ಎಕರ್ದಾಗ ಇದು ಕೃಷಿ ಮಾಡ್ಲಿಕ್ಕೆ ನೀವು? ಇದು ಟೋಟಲ್ ಇರೋದು ಗೋಶಾಲೆಗೆ ಅಂತ ಇರೋದು 2.5 ಎಕರ್ ರೀ. ಮ್ಯಾಲ ಇರೋದು 14 ಎಕರ್. 14 ಎಕರ್ ಒಳಗ ತೊಗರಿ ಬೆಳಿತೀವ್ರಿ, ಆಮ್ಯಾಗ ಉದ್ದು, ಹೆಸರು, ಆಮ್ಯಾಗ ಸಂಪೂರ್ಣ ಸಾವಯವ ಇದ್ರೊಳಗ ಬೆಳಿತೀವ್ರಿ ಅವೆಲ್ಲ. ಹಾ ರೀ. ಇದು ಎಕ್ಸೆಸ್ ಆಗಿದ್ದು ಈ ಕಡೆ ಹೋಗ್ತದೆ? ಹಾ ರೀ. ಆಮ್ಯಾಗ ಇದು ಗೋಬರ್ ಗ್ಲಾಸ್ ಇಂದ ಏನ್ ಸ್ಲರಿ ಅದಲ್ರಿ, ಸ್ಲರಿನೂ ಇದ್ರಾಗ ಬಂದ್ ಬಿಡ್ತೀವಿ. ಗೋಬರ್ ಗ್ಯಾಸ್ ಮಾಡ್ತೀರಿ? ಗೋಬರ್ ಗ್ಯಾಸ್ ಸಿಸ್ಟಮ್ ನಂಗೆ ಹೇಳ್ರಿ. ಇದು ಅಂದ್ರ ಡೈಲಿ 1-2 ಬುಟ್ಟಿ ಸಗಣಿ ಕಲಸಿ ಹಾಕ್ಬೇಕ್ರಿ. ಅಲ್ಲಿ ಸಗಣಿ ಹಾಕಿದಾಗ ಇಲ್ಲಿ ಅದು ಇದ್ರ ಅಲ್ಲ 2 ಅದಾವ್ರಿ. 2 ಘಟಕ ಮಾಡ್ಕೊಂಡಿದ್ ನಾನು. ಇದು ಏನ ಅಲ್ಲಿ ನಾವು ಹೆಂಡಿ ಕಲಸಿ ಹಾಕ್ದೊತ್ತಿಗೆ ಅದು ಸುಟ್ಟು ಏನ ಇದು ಆಗಿರ್ತಲ್ರಿ, ಗೋಬರ್ ಗ್ಯಾಸ್ ಆಗಿ ಪರಿವರ್ತನೆ ಗ್ಯಾಸ್ ಆಗಿ ಅಲ್ಲಿ ಹೋಗ್ತದ್ರಿ ಹೊಲಿಗೆ. ಅಲ್ಲಿ ನೀವು ಸಗಣಿ ಹಾಕ್ತಿರಿ? ಹಾ ರೀ. ಸಗಣಿ ಹಾಕದತ್ತಿ ಇದ್ರಾಗ ನೀವು ಸಗಣಿ ಹಾಕ್ತಿರಿ, ರೈಟ್? ಹಾ. ಇಲ್ಲಿ ಹೆಂಡಿ ಹಾಕ್ತಕ್ಕ ನಿಮ್ದು ಇದು ಒಂದು, ಅದು ಒಂದು, ಇದೊಂದು. ಓಕೆ. ಇಲ್ಲಿ ಹೆಂಡಿ ಹಾಕ್ತಿವಿ. ಈಗ ಹಾಕಿ ಬೆಳಗ್ಗೆ ದಿನ ಬೆಳಗ್ಗೆ 2 ಬುಟ್ಟಿ ಹಾಕ್ಬೇಕ್ರಿ. 2 ಬುಟ್ಟಿ ಹಾಕಿದಾಗ ಅದು ಎಲ್ಲಿಗೆ ಹೋಗ್ತದ? ಇದ್ರಾಗ ಬಂದ್ ಬೀಳ್ತದ್ರಿ. ಇದ್ರ ಒಳಗೆ ಟ್ಯಾಂಕ್ ಅದರಿ. ಇದು ಗೋಬರ್ಧನ್ ಸ್ಕೀಮ್ ಒಳಗ ಮಾಡ್ಕೊಂಡದರಿ. ಗವರ್ನಮೆಂಟ್ ಕೇಂದ್ರ ಸರ್ಕಾರದ ಒಂದು ಅನುದಾನದಾಗ ಮಾಡ್ಕೊಂಡದರಿ. ತಿಂದ ಗ್ಯಾಸ್ ಆಗಿ ಅಲ್ಲಿಗೆ ಹೋಗ್ತೇವೆ, ಒಲಿಗೆ ಹೋಗ್ತಾವ. ಡೈರೆಕ್ಟ್ ಒಲಿಗೆ ಹೋಗ್ತಾವ್ರಿ. ಅಂದ್ರೆ ನೀವೇನ್ ಸಿಲಿಂಡರ್ ತರ ಜ್ವರ? ನಾವು ಸಿಲಿಂಡರ್ 2 ವರ್ಷ ಐತ್ರಿ, ಸಿಲಿಂಡರ್ ಬಳಸಲ್ಲ.
ಇದ್ರದಾಗೆ ಎಲ್ಲ ಇದ್ರದಾಗೆ ಎಲ್ಲ ನಿಮ್ಗೆ ಅದಕ್ಕೆ ನಾ 2 ಘಟಕ ಮಾಡ್ಕೊಂಡಿದ್ದಕ್ಕಂದ್ರೆ ಆಳ ಮಕ್ಕಳು ಇರ್ತಾರಲ್ರಿ, ಆಮೇಲೆ ನಾವು ಇರ್ತೀವಿ, ಮನೆಯವರು ಇರ್ತೀವಿ. ನಮ್ಗೆ 2 ಬೇಕಾಗ್ತದ ಅಂತ ತಿಳ್ಕೊಂಡು 2 ಘಟಕ. ಈಗ 2 ಬುಟ್ಟಿ ಹಾಕ್ತಾರ ಅಂದ್ರ ನಿಮ್ಗೆ ಎಷ್ಟು ದಿನ ನಡೀತದ? ಅದು ಡೈಲಿ ಹಾಕ್ಬೇಕ್ರಿ. 2 ಬುಟ್ಟಿ ಹಾಕ್ತಾರ ಒಂದಿನ ನಡೀತದ? ಒಂದಿನ ನಡೀತದ. ಮತ್ ನಾಳೆ ಹಾಕ್ತಾರ ನಾಳೆಗೆ ಬರ್ತದೆ. ಅಂದ್ರೆ ಇದ್ರೊಳಗ ಕಂಟಿನ್ಯೂ ಆಗಿ ನಾವು ಹೆಂಡಿ ಹಾಕ್ತಾನೆ ಇರ್ಬೇಕು, ಇಲ್ಲಾಂದ್ರೆ ಅದು ಡ್ರೈ ಆಗ್ಬಿಡ್ತದ. ಡ್ರೈ ಆಯ್ತಂದ್ರ ಅದು ನಮ್ಗ ಸ್ಲರಿ ಬರಲ್ಲ ಹೊರಗ. ಈಗ ಅದೇನ ಬರ್ತಕ್ಕಂತ ಸ್ಲರಿ ಅದಲ್ರಿ, ಅದು ನಾವೇನ್ ಮಾಡ್ತೀವಿ, ಈ ಸ್ಲರಿ ನಿಮ್ಗ ಡೈರೆಕ್ಟ್ ಹೆಂಡಿಕಿನ ಇದು ಸ್ಲರಿ ಬಾಳ ಉತ್ತಮ ರೀ. ಇದು ಎಲ್ಲಿಗೆ ಹೋಗ್ತಾರ? ಇದು ಅಲ್ಲಿ ಅದು ಇದಕ್ ಹೋಗ್ತದ್ರಿ, ಅದು ಬಾವಿಗೆ ಹೋಗ್ತದ್ರಿ ಸೀದಾ ಬಾವಿಗೆ. ರೀ. ಈಗ ಮಳಿ ಹೆಚ್ಚಿಗೆ ಆಗಿದ, ಹುಲ್ಲು ಜಾಸ್ತಿ ಆಗ್ಯದ, ಅದು ಕರೆಕ್ಟ್ ಆಗಿ ಹೋಗ್ತಾ ಇಲ್ರಿ ಇಲ್ಲಿ. ಇದನ್ನು ಯೂಸ್ ಆಗ್ತದೆ ನಿಮ್ಗೆ? ಇದನ್ನು ಯೂಸ್ ಆಗ್ತದೆ. ಇದು ಎಲ್ಲದಕ್ಕಿಂತ ಅತಿ ಶ್ರೇಷ್ಠವಾದ ಗೊಬ್ಬರ ಅಂದ್ರೆ ಇದೇ ರೀ. ಯಾಕಂದ್ರೆ ಇದ್ರ ಇರ್ತಕ್ಕಂತ ಎಲ್ಲಾ ಬ್ಯಾಕ್ಟೀರಿಯಾಗಳು ಇದಾಗಿರ್ತಾವ್ರಿ. ಆಮ್ಯಾಗ ಇದ್ರ ಹೀಟ್ ನಾವೇನಂತೀವಿ ಗರಂ. ಈಗ ಹೆಂಡಿ ಒಳಗ ನೀವು ತಿಪ್ಪಿ ಒಳಗ ಕೈ ಹಾಕಿ ನೋಡ್ರಿ, ಗರಂ ಬಾಳ ಇರ್ತದ. ಇದ್ರಾಗ ಇರ್ತಕ್ಕಂತ ಗರಂ ಎಲ್ಲಾ ಹೋಗಿರ್ತದ. ಆಮ್ಯಾಗ ಕೆಲವೊಂದು ಮಿಥೇನ್ ಅಂಶನು ಅದು ಗ್ಯಾಸ್ ಕನ್ವರ್ಟ್ ಆಗಿರ್ತಲ್ರಿ. ಆ ಕನ್ವರ್ಟ್ ಆಗಿದ್ದರೊಳಗೆ ಇದ್ರ ಕಮ್ ಬಂದಿರ್ತದ. ಇದು ನಾವು ಎರೆಹುಳು ಗೊಬ್ಬರಕ್ಕೂ ಯೂಸ್ ಮಾಡ್ಕೋತೀವಿ. ಆಮ್ಯಾಗ ನೀವು ಕೆಲವೊಂದು ಇದು ನೋಡ್ರಿ, ಇಲ್ಲಿ ಎರೆಹುಳು ಗೊಬ್ಬರ ಎಲ್ಲಿ ಅಷ್ಟೇ ನಮ್ ಹೊಲ ತುಂಬಾ ನೋಡ್ರಿ, ನೀವ್ ಎರೆಹುಳು ಗೊಬ್ಬರನೇ ಸಿಗ್ತಾವ ನಿಮಗ. ಎರೆಹುಳು ಎಲ್ಲಿ ಸಿಕ್ಕಲ್ಲಿ ಸಿಗ್ತಾವ ನಮಗ. ಹೌದಾ? ಹೌದಲ್ರಿ. ಹೊಲ ತುಂಬಾ ಎರೆಹುಳು ಅದಾವ ಇಲ್ಲಿ. ಅಂದ್ರೆ ನಿಮ್ಗೆ ಎಲ್ಲಿ ಬೇಕಾದಲ್ಲಿ ಎರೆಹುಳು ಸಿಗ್ತಾವ. ನೀವ್ ಏನ್ ಖರೀದಿ ಮಾಡಿ ತರೋ ಜರೂರತೆ ಇಲ್ರಿ ನಮ್ಗೆ. ಈ ಕುರಿಗಳು ಎಲ್ಲಾ ಸಾಕಿರಲ್ಲ ಶಾಂತವ್ರ? ಅಂದ್ರೆ ಸಮಗ್ರ ಕೃಷಿ ಮಾಡ್ಬೇಕಂತ ಹೇಳ್ರಿ. ಸಮಗ್ರ ಕೃಷಿ ಒಳಗ ಕುರಿಗಳು, ಆಮ್ಯಾಗ ಆಡುಗಳು, ಆಮ್ಯಾಗ ಕೋಳಿ ಇದ್ದವ್ರಿ. ಕೋಳಿ ಈಗ ಸದ್ಯ ತೆಗ್ದೀವಿ. ಕೋಳಿ ಒಂದ್ 80 ಕೋಳಿ ಇದ್ದವು. ಕುರಿ ಎಷ್ಟವ್ರ ನಿಮ್ ಹತ್ರ? ಕುರಿ ಒಂದ್ 80 ಕುರಿ ಅದಾವ್ರಿ. 80 ಕುರಿ? 80 ಕುರಿ. ಕೋಳಿ ಇಲ್ರಿ, ಸದ್ಯ ಕೋಳಿ ತೆಗ್ದಿವಿ. ನಮ್ಮ ಮುಗಿಸಿ ಕಾಟ ಚಾಲು ಆಗಿತ್ತು. ಮುಗಿಸಿ ಕಾಟದಿಂದ ಕೋಳಿ ತೆಗ್ದಿವಿ. ಫೆನ್ಸಿಂಗ್ ಇಲ್ಲ? ಫೆನ್ಸಿಂಗ್ ಇಲ್ಲ. ಅದಕ್ಕೆ ಇಲ್ಲೊಂದ್ ಶೆಡ್ ಮಾಡ್ಕೊಂಡು ಒಂದ್ 500 ಕೋಳಿ ಜವಾರಿ ಕೋಳಿಗಳೇ ಸಾಕ್ಬೇಕಂತ ಹೇಳಿದಾರೆ. ಈ ಗಿಡ ಎಲ್ಲ ಇವು ಯಾವ್ಯಾವ ಗಿಡ? ಇವು ಬಾಳೆ ಹಚ್ಕೊಂಡಿದ್ರಿ. ಒಂದು ಅದು ಏಲಕ್ಕಿ ಬಾಳ್ರಿ. ಒಂದೇ ಮರಿ ತಂದಿದ್ದ ನಾನು ಬೆಂಗಳೂರು ಕೃಷಿ ಮೇಳಕ್ಕೆ ಹೋಗಿ ತಂದಿದ್ದ. ಅದೀಗ ಒಂದು 8 ವರ್ಷ ಐತ್ರಿ. ಅಂದ್ರೆ 8-9 ವರ್ಷ ಹಿಡಿದು ಒಂದೇ ಮರಿನೇ ಅಷ್ಟು ಇದಾಗ್ಬಿಟ್ಟದ್ರಿ. ಅಂದ್ರೆ ಅದು ಕಂಟಿನ್ಯೂಸ್ ಆಗಿ ಮರಿ ಬಿರ್ತಿರ್ತಾವಲ್ಲ. ಈಗ ನಾವು ಕಮರ್ಷಿಯಲ್ ಇದ್ರೊಳಗೆ ತಗೊಂಡ್ರೆ ಬಾಳೆಹಣ್ಣು ಗಿಡ ಮನಿ ಮೇಲೆ ಹಚ್ಬಾರ್ದು ಅಂತಾರಲ್ರಿ, ಹಂಗೆ? ಅದು ಒಂದು ತಪ್ಪು ಕಲ್ಪನೆ ರೀ, ಮೂಢನಂಬಿಕೆ ರೀ. ಈಗ ನಾವು ನೋಡ್ತಕ್ಕಂಥದ್ದು ಏನ್ರಿ ಶಾಂತವ್ರ? ಇಲ್ಲಿ ಕುಳ್ಳಿಂದ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀವಿ. ಕುಳ್ಳು ಅಂದ್ರೆ ಸಗಣಿಲಿಂತ ಏನ್ ನಾವು ಕುಳ್ಳು ಬಡದಿರ್ತೀವಲ್ಲ, ಕುಳ್ಳುಗಳು ಇದು ಮಾಡಿರ್ತೀವಿ. ಏನ್ ಮಾಡ್ತಾರ ಅವು ಕುಳ್ಳಿಗೆ? ಅವು ಕುಳ್ಳು ಅಂದ್ರೆ ನಮಗ ಏನಾಗ್ತದ್ರಿ, ಕೆಲವೊಂದು ಇದಕ್ಕೂ ಹೋಗ್ತಿರ್ತಾವ್ರಿ. ಆಮ್ಯಾಗ ಸೇಡಮ್ನಾಗ ಜನನು ಒಯ್ತಾರಿ ಕುಳ್ಳುಗಳು. ಇವೆಲ್ಲ ಇವು ಮಾರಾಟ ಮಾಡ್ತೀರಿ? ಮಾರಾಟ ಮಾಡ್ತೀರಿ. ಜನ ಒಯ್ತಾರ? ರೀ. ಇವೆಲ್ಲ ಕುಳ್ಳಿ ಅಷ್ಟು. ಇವು ಹಳೆ ಕಾಲದ ರೋಡಿಗೆಲ್ಲ ಬಿದ್ದಿರ್ತಿದ್ವಲ್ರಿ ಅವಾಗ ಮೊದಲ? ಕಾರ್ ಕುಳ್ಳ ಅಂತ ಹೇಳಿ ಇದು ಮಾಡ್ತೀರಿ. ನಾವ್ ಏನ್ ಮಾಡ್ಲತ್ತೀರಿ, ಲೇಬರ್ ಹಚ್ಚಿ ಬಡಸ್ತೀರಿ. ಹೆಣ್ಮಕ್ಳು ಬರ್ತಾರ. ಇವು 2 ರೂಪಾಯಿ ಒಂದು ಕೊಡ್ತೀವಿ. 2 ರೂಪಾಯಿ? 2 ರೂಪಾಯಿ ಒಂದು. ಎಷ್ಟು ಹೋಗ್ತಾವ್ರಿ ಇವೆಲ್ಲ? ಇವು ಸುಮಾರು ಒಂದು 10,000 ನಾವು ಬಡಸಿರ್ತೀವಿ ನೋಡ್ರಿ. ಒಂದು ಬ್ಯಾಸಿಗೆ ಒಳಗೆ 10,000 ಕುಳ್ಳು ಬಡಸಿರ್ತೀನಿ. ಅಂದ್ರೆ 3 ತಿಂಗಳು? ರೀ. 10,000 ಬಡಿಸಿ ಇಟ್ಬಿಡ್ತೀರಿ? ಯೂಸ್ ಮಾಡ್ತಾರೆ ಇವು ಜನ ಏನ್ ಮಾಡ್ತಾರೆ, ಡೆಲಿವರಿ ಸಂಬಂಧ. ಈಗ ಮನ್ಯಾಗ ಡೆಲಿವರಿ ಆಗಿತ್ತಂದ್ರ ಕಾಸ್ಲಕ್ ಹೋಯ್ತಾರ್ರಿ. ಆಮ್ಯಾಗ ಹೋಮ ಅವನು ಕೊಯ್ತಾರ. ಆಮ್ಯಾಗ ಸೊಳ್ಳಿ ಅಂತೇಳಿ ಇದಕ್ ದ್ವಾಮಿ ಅದು ಅಂದ್ರ ದ್ವಾಮಿ ಸಂಬಂಧ ಉಪಯೋಗ ಮಾಡ್ಬೋದ್ರಿ. ದ್ವಾಮಿ ಸಂಬಂಧ ಸ್ವಲ್ಪ ಮನಿ ಒಳಗ್ ಹಚ್ಚಿಟ್ಟು ಮ್ಯಾಲ ಒಂದು 5-6 ಅಂದ್ರೆ ಈಗ ಒಂದು ಈಗ ನಮ್ ಸಗಣಿ, ಈ ಆಕಳ ಸಗಣಿನೇ ನಿಮ್ಮ ಹತ್ರ ಅಂತೂ ಎಮ್ಮೆ ಇಲ್ಲ ಏನಿಲ್ಲ, ಆಕಳ ಸಗಣಿ ಒಂದೇ. ಈ ಆಕಳ ಸಗಣಿಯಿಂದನೇ ನೀವು ಒಂದು ಗೋಬರ್ ಗ್ಯಾಸ್ ತಯಾರು ಮಾಡ್ತೀರಿ. ಎರಡನೇದು ಗೋಕೃಪಾಮೃತ. ಇಲ್ಲ, ಜೀವಾಮೃತ. ಜೀವಾಮೃತ ತಯಾರು ಮಾಡ್ತಾರೆ. ಮೂರನೇದು ಈ ಕುಳ್ಳು ರೀ. ರೈಟ್. ಆಮೇಲೆ ವಿಭೂತಿ. ಆಮ್ಯಾಗ ಎರೆಹುಳು ಗೊಬ್ಬರ ರೀ. ಎರೆಹುಳು ಗೊಬ್ಬರ. ಆಮ್ಯಾಗ ಗೋಬರ್ ನಿಂತ ಸಗಣಿ ಪೌಡರ್ ನಿಂತ ಕೆಲವೊಂದು ಧೂಪತ್ತಿ ಮಾಡಿದ್ದೇವ್ರಿ. ಆಮ್ಯಾಗ ಗಣೇಶ ಈ ಸರಿ ನೆಕ್ಸ್ಟ್ ಬರ್ತಕ್ಕಂಥ ದಿನಗಳಲ್ಲಿ ಸುಮಾರು ಸೇಡಂ ಪಟ್ಟಣದ ನಾವು ಒಂದು 500 ಗಣೇಶ ಮೂರ್ತಿಗಳನ್ನ ಪರಿಸರ ಸ್ನೇಹಿ ಸಗಣಿ ಅಂದ್ರ ವೇಸ್ಟ್ ಅಂತ ಹೇಳುದು ಯಾರು ಕೇರ್ ಮಾಡಂಗಿಲ್ಲ. ಅದ್ರ ಸಗಣಿಯಿಂದ ಇಷ್ಟೊಂದು ಪ್ರಾಡಕ್ಟ್ಸ್ ಎಲ್ಲ ತಯಾರು ಮಾಡ್ಲಿಕ್ಕೆ ಟ್ರೈನಿಂಗ್ ತೋಡ್ರಿ? ನಾವು ನಾಗ್ಪುರ್ಕ್ ಹೋಗಿ ಬಂದಿದ್ದೇವ್ರಿ. ನಾಗ್ಪುರ್ ಗೋ ವಿಜ್ಞಾನ ಅನುಸಂಧಾನ ಕೇಂದ್ರ ಅಂತ ಹೇಳ್ದಾರಿ. ಆಮ್ಯಾಗ ಬೀದರ್ ಒಳಗ ನಾಗೂರ್ ಗೋಶಾಲ ಅಂತ ಹೇಳ್ದ, ಅಲ್ಲಿ ಒಂದು 5 ದಿನದ ತರಬೇತಿ ತಗೊಂಡ್ ಬಂದಿವ್ರಿ. ತರಬೇತಿ ತಗೊಂಡು ನಾವು ಪ್ರಾರಂಭ ಮಾಡಿದ್ವಿ. ಈಗ ನಿಮ್ಗೆ ಸ್ಟಾರ್ಟಿಂಗ್ ದಾಗ ಅನಿಸ್ತಿತ್ತ ಇದೆಲ್ಲ ಮಾಡೋದ್ರಿಂದ ಸ್ಟಾರ್ಟಿಂಗ್ ಒಳಗ ಬೇಜಾರ್ ಆಗ್ತಿತ್ರಿ, ನಾ ಯಾಕೆ ಈ ಫೀಲ್ಡಿಗೆ ಬಂದನಲ್ಲಪ್ಪ ಸುಮ್ಮನೆ ಅಂತ ಅನ್ಸುತ್ತೆ. ಯಾಕಂದ್ರೆ LLB ಓದಿದ್ರಿ. ನನಗೆ ಎಷ್ಟೋ ಜನ ಅಂತಿದ್ರಿ,
ಏ ವಕೀಲ್ ಸಾಬ್ ಇಲ್ಲಿಗೆ ಯಾಕೆ ಬರ್ಲಕ್ ಹೋಗಿದ್ವಿ, ಕೋರ್ಟ್ ಒಳಗ ಒಂದು ಮುದ್ದತ್ ಮಾಡಿದ್ದಿ, ಒಂದು ರಿಜಿಸ್ಟ್ರೇಷನ್ ಮಾಡಿದ್ದಿ ಅಂದ್ರ ನಿನ್ನ 3-4 ಸಾವಿರ ಗಳಿಸ್ತಿದ್ದಿ, ಇಲ್ಲಿ ಹೆಂಡಿ ಬೆಳೆಯುವಂತ ಅವಶ್ಯಕತೆ ನಿನಗೇನಿತ್ತು, ಸುಮ್ನೆ ಹೈರಾಣ ಆಗತ್ತಪ್ಪ ಅಂತಂದಿದ್ರು. ಅದಕ್ಕೆ ನಾ ಏನಂದ, ಹೈರಾಣ ಆದ್ರೆ ಎಲ್ಲ ಸಿಗ್ತದ. ಈಗ ರೈತರು ಯಾಕೆ ಕೃಷಿ ಬಿಟ್ಟು ಹೋಗ್ಲತ್ತಾರ ಅಂತಂದ್ರ ಅದ್ರಾಗತ್ತ ಲಾಭಗಳು ಗೊತ್ತಿಲ್ಲ ಅವ್ರಿಗೆ. ಈಗ ಒಂದ್ ಜವಾರಿ ಆಕಳ ನಿಂತು ನಾವ್ ಪ್ರತಿದಿನ ಒಂದ್ 10 kg ಹಿಂಡಿ ಬರ್ತದ್ರಿ, ಒಂದ್ 4 ಲೀಟರ್ ಇಲ್ಲ 4ರಿಂದ 5 ಲೀಟರ್ ಗೋಮೂತ್ರ ಬರ್ತದ. ಆಮ್ಯಾಗ ಅದಕ್ಕೇನೆ ನಾವು ಮೈ ಒರೆಸ್ತೀವಲ್ಲ, ಹಿಂಡಿ ಆಕಳ ಮ್ಯಾಗ ಮೈ ಒರೆಸಿದ್ರೆ ಎಷ್ಟೋ ರೋಗಗಳು ವಾಸಿ ಆಗ್ತಾವ ಅಂತ ತಿಳ್ಕೊಂಡಿದ್ರು. ಯಾಕಂದ್ರೆ ಈಗ ಕೆಲವೊಂದ್ ನಾವು ವಿದೇಶಗಳದ ನೋಡ್ಲತ್ತೀವ್ರಿ, ಒಂದ್ ಆಕಳ ಮ್ಯಾಗ ಮೈ ಒರೆಸ್ಲಾಕ್ ಏನಿಲ್ಲ ಅಂದ್ರೆ ಒಂದ್ ದಿನಕ್ಕೆ 150ರಿಂದ 200 ಪೌಂಡ್ ಚಾರ್ಜ್ ಮಾಡತ್ತಾರೆ. ಆದ್ರೆ ನಮ್ಮ ದೇಶದೊಳಗ ನಮ್ಮ ಜವಾರಿ ಆಕಳಿಗೆ ನಾವು ನೆಗ್ಲೆಕ್ಟ್ ನಮ್ಮಲ್ಲೇ ಸಿಗ್ತಾವ, ಇಲ್ಲ ಓಡಾಡ್ಕೋತಾ ಇರ್ತಾವ. ಈಗ ನಾವು ಕಡಿಮೆ ಆಗ್ಯಾವ್ರಿ. ಅದ್ರ ಮಹತ್ವ ಅಲ್ಲಿ ಆಕಳ ಮೈ ಸವರ್ಲಕ್ಕೆ 200-300 ರೂಪಾಯಿ ಚಾರ್ಜ್ ಮಾಡ್ಬೇಕು ಒಂದ್ ತಾಸಿಗೆ. ಅದು ಕೌ ಕಡ್ಲಿಂಗ್ ಅಂತ ಕೂಡ ಒಂದು ಟ್ರೆಂಡೇ ಚಾಲು ಆಗ್ಬಿಟ್ಟದ್ರಿ ಇಲ್ಲಿ ನಮ್ಮಲ್ಲಿ. ನಮ್ಮ ಹತ್ರನೇ ಅಂದ್ರ ಅಂಗೈ ಒಳಗ ಬೆಣ್ಣೆ ಹಿಡ್ಕೊಂಡು ಊರೆಲ್ಲ ಹುಡುಕಾಡ್ದಂಗ ಆಗತ್ತೆ ನಮ್ಮ ರೈತರ ಪರಿಸ್ಥಿತಿ. ಆಮ್ಯಾಗ ಈಗ ರೈತರ ಬಲ್ಲಿ ನೋಡ್ರಿ ಅತಿ ಹೆಚ್ಚಿಗೆ ಕ್ಯಾನ್ಸರ್ ಇರೋದು ರೈತರ ಹತ್ರನೇ. ಒಂದೊಂದು ನಮ್ಮ ಕನೇರಿ ಅಪ್ಪಗಳು ಹೇಳ್ತಾರ, ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರ, ಮಹಾರಾಷ್ಟ್ರ ಒಳಗ ಒಂದು ತಾಲೂಕಾ ಒಳಗ ಸುಮಾರು 10,000 ರೈತರು ಕ್ಯಾನ್ಸರ್ ಪೇಷಂಟ್ಗಳು ಸಿಗ್ಲತ್ತಾರ. ಯಾಕಂದ್ರೆ ಅಲ್ಲಿ ಅತಿಯಾದ ಒಂದು ಕೆಮಿಕಲ್ ಬಳಕೆ, ರಾಸಾಯನಿಕಗಳ ಬಳಕೆ, ಯೂರಿಯಾ DAP ಗಳ ಬಳಕೆಯಿಂದ ಕ್ಯಾನ್ಸರ್ ಪೇಷಂಟ್ಗಳು ಹೆಚ್ಚಿಗೆ ಆಗ್ಲತ್ತಾರ. ಅದಕ್ಕಾಗಿ ಅಪ್ಪಗಳನ್ನ ಏನ್ ಹೇಳ್ತಾರ ಅಂದ್ರೆ, ನೀವು ಜವಾರಿ ಆಕಳ ದೇಶಿ ಗೋವಿನ ಒಂದು ಅದ್ರ ಸಂಘಟನೆ ಎಷ್ಟು ಒಡನಾಟ ಇರ್ತೀವಿ ಅಷ್ಟು ರೈತರಿಗೆ ಒಂದು ಲಾಭ ಜೊತೆಗೆ ಆರೋಗ್ಯಕರ ಒಂದು ವಾತಾವರಣ ಸೃಷ್ಟಿ ಮಾಡ್ತದ ಅಂತೇಳಿ ಅವ್ರು ಹೇಳ್ತಾರೆ. ಈ ಟೋಟಲ್ ನೀವು ಎಷ್ಟು ಇನ್ಕಮ್ ಮಾಡ್ಲಿಕ್ಕತ್ರಿ ಇದರಿಂದ? ಈಗ ನಮಗ್ ನೋಡ್ರಿ ವರ್ಷಕ್ಕೆ ಏನಿಲ್ಲ ಅಂದ್ರೂ 10ರಿಂದ 15 ಲಕ್ಷ ತನ ಇದು ಆಗ್ತದೆ. ಇವ್ರು ನಮ್ಮ ಹಿರಿಯಾಳ ಮಗರಿ ಸಿದ್ದರಾಮ್ ಅಂತೇಳಿ ಸುಮಾರು 14 ವರ್ಷದಿಂದ ನಮ್ಮ ಗೋಶಾಲೆಯಲ್ಲಿ 14 ವರ್ಷದಿಂದ ಗೋಸೇವೆ ಮಾಡತ್ತಾರಿ. ಟೋಟಲ್ 3 ಜನ ಗಂಡಾಳ್ರಿ, 2 ಹೆಣ್ಮಕ್ಳು ಬರ್ತಿರ್ತಾರೆ. ಈಗ ಮಳೆಗಾಲ ಇದ್ದದಕ್ಕೆ ಅವ್ರು ಬರ್ತಾ ಇಲ್ಲ. ಇವ್ರು ಸಾಬಣ್ಣ ಅಂತೇಳಿ, ಇವ್ರು ಮಲ್ಲಪ್ಪ ಅಂತೇಳಿ. ಬೆಳಗ್ಗೆ 5:30-6 ಗಂಟೆ ಬಂದು ಹೆಂಡಿ ಇದು ಮಾಡ್ತಾರೆ. ಹೆಂಡಿ ಇದು ಮಾಡಿ ದನಗಳಿಗೆ ಮೇವು ಹಾಕಿ ಮತ್ತೆ ಊಟಕ್ಕೆ ಹೋಗಿರ್ತಾರೆ. ಊಟಕ್ಕೆ ಹೋಗಿ ಬಂದು ಮತ್ತೆ 10:30-11 ಗಂಟೆ ಬಂದು ದನಗಳು ಹೊರ ಬಿಟ್ಕೊಂಡು ಹೋಗ್ತಾರೆ. ಹೊರ ಬಿಟ್ಕೊಂಡಾಗ 5:30-6 ಗಂಟೆಗೆ ಬಂದು ಕಟ್ಟಿ ಹಾಕ್ತಾರೆ. ಶಾಂತ್ ಅವ್ರೆ, ಈಗ ಈ ಗೋಶಾಲೆ ಪ್ರಾರಂಭ ಮಾಡಿ ಅಂದಾಜು ಎಷ್ಟು ವರ್ಷ ಆಯ್ತು ನೀವೀಗ? ಈಗ 14 ವರ್ಷ ರನ್ನಿಂಗ್ ನಡೆದ. 14ನೇ ವರ್ಷದ ರನ್ನಿಂಗ್. 13 ವರ್ಷ ಆಯ್ತು ಇಲ್ಲಿ ತನ ಮಾಡಿ. 14 ವರ್ಷ ನಡೆದ. ನಂದು LLB ಕಂಪ್ಲೀಟ್ ಆದ್ಮೇಲೆ ಆಮ್ಯಾಗ ಗುಲ್ಬರ್ಗ ಧಾರವಾಡ ಯೂನಿವರ್ಸಿಟಿಯಿಂದ LLB ಕಂಪ್ಲೀಟ್ ಮಾಡ್ಕೊಂಡೆ. ಅದು 5 ವರ್ಷ ಡಿಗ್ರಿ ರೀ, PUC ಮೇಲೆ. ಆಮ್ಯಾಗ ಗುಲ್ಬರ್ಗ ಯೂನಿವರ್ಸಿಟಿನಿಂದ LLM ಕಂಪ್ಲೀಟ್ ಮಾಡ್ಕೊಂಡೆ. ಅದು ಆದ್ಮೇಲೆ ಒಂದು 6 ತಿಂಗಳು ನಾನು ಕೋರ್ಟಿಗೆ ಹೋದೆ. ಕೋರ್ಟಿಗೆ ಹೋದ್ರು ನನ್ನ ಮನಸ್ಸು ಈ ಕಡೆ ಎಳಿತಿತ್ತು. ಅಂದ್ರ ಏನಾದ್ರೂ ಒಂದ್ ಮಾಡ್ಬೇಕಲ್ಲ. ಯಾಕಂದ್ರೆ ನಾನು ಮೊದ್ಲು ಹಿಡಿದು ರಾಮಕೃಷ್ಣ ವಿವೇಕಾನಂದ ಆಶ್ರಮಕ್ಕೆ ಹೋಗ್ತಿದ್ದೆ ಧಾರವಾಡಲ್ಲಿ. ಅದ್ರ ಪ್ರೇರಣೆನೇ ಏನೋ ಗೊತ್ತಿಲ್ಲ. ಗೋಮಾತೆ ಸೇವೆ ಮಾಡ್ಬೇಕು, ಆಕಳ ಸೇವೆ ಮಾಡ್ಬೇಕು, ಆಮ್ಯಾಗ ನಮ್ಮ ರೈತರಿಗೆ ವಿಷಮುಕ್ತ ಆಹಾರವನ್ನ ಒದಗಿಸ್ಬೇಕನ್ನೋ ಒಂದು ದೃಷ್ಟಿಯಿಂದ ನಾನು 4 ಆಕಳಿಂದ ಚಾಲು ಮಾಡಿದಂತ ಗೋಶಾಲೆ ಇವತ್ತು 118ಕ್ಕೆ ಬಂದ್ ನಿಂತದೆ. ಅಂದ್ರೆ ಈಗ ಜಾಬ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಬಹಳಷ್ಟು ಇನ್ಕಮ್ ಬರ್ತಿತ್ತಲ್ಲ, ಸ್ಯಾಲ್ರಿ ಬರ್ತಿತ್ತು, 4-5 ಕೇಸ್ ಸಿಕ್ಕು ಅಂದ್ರೆ ಒಳ್ಳೆ ಇನ್ಕಮ್ ಆಗ್ತಿತ್ತು. ಆದ್ರೆ ನಾವು ದುಡ್ಡಿನಿಂದ ಬೆನ್ನತ್ ಹೋದಾಗ ಅದ್ರಾಗ ನೆಮ್ಮದಿ ಇರಲ್ಲ. ಇಲ್ಲಿ ನನಗ ನೆಮ್ಮದಿ ಜೊತೆಗೆ ಇನ್ಕಮ್ನು ಅದ, ನೆಮ್ಮದಿನೂ ಅದ. ಇಲ್ಲ, ಇನ್ಕಮ್ ಈಗ ಚಾಲೂ ಆಯ್ತು, ಸ್ಟಾರ್ಟಿಂಗ್ ಇನ್ಕಮ್ ಇದ್ದಿಲ್ಲ ಅಂದ್ರೂ ನಾನು ನಮ್ಮ ಮನಿ ಒಳಗ ತಗೊಂಡಿದ್ದಾರೆ. ಮನಿ ಒಳಗೂ ಸ್ವಲ್ಪ ಸಪೋರ್ಟ್ ಇತ್ತು. ಅವಾಗ ಮೊದ್ಲು ಬೈಲತ್ತಿದ್ರು, ಇವ ಏನ್ ಮಾಡ್ತಾನಪ್ಪ ಅಂತ ತಿಳ್ಕೊಂಡು ಬೈತಿದ್ರು. ಇಲ್ಲಾಂದ್ರೆ ನಮ್ಮ ಬಿದ್ದ ಹೊಲ ಎಲ್ಲ ಮಾರಿಸ್ತಾನಿವ ಅಂತ ತಿಳ್ಕೊಂಡು ಹೇಳ್ತಿದ್ರು. ಆದ್ರೆ ಇವತ್ತಿನ ದಿನ ಅವರೇ ನನಗೆ ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡತ್ತಾರೆ ಇವತ್ತು. ಅಂದ್ರೆ ನಿಮ್ ಫ್ಯಾಮಿಲಿದವರೆಲ್ಲ ಸಪೋರ್ಟ್ ಮಾಡ್ತಾರೆ? ಫ್ಯಾಮಿಲಿದವರೆಲ್ಲ ಸಪೋರ್ಟ್ ಮಾಡತ್ತಾರೆ. ಯಾವ ರೀತಿ ಸಪೋರ್ಟ್ ಮಾಡ್ತಾರ? ಅಂದ್ರೆ ಮೊದ್ಲು ಫೈನಾನ್ಷಿಯಲಿ ಸಪೋರ್ಟ್ ಮಾಡತ್ತಿದ್ರಿ. ಆಮ್ಯಾಗ ಮೊದ್ಲಲ್ಲಿ ಒಂದೇ ಗುಡ್ಸಿಲ್ ಟೈಪ್ 4 ದನಗಳಿಗೆ 8 ದನಗಳಿಗೆ ಬೇಕಂತ ಶೆಡ್ ಇತ್ತು. ಈಗ ಸುಮಾರು ಒಂದು 20-25 ಲಕ್ಷ ರೂಪಾಯಿಗೆ ಒಂದು 30x150 ಒಂದು ದೊಡ್ಡ ಶೆಡ್ ಕಟ್ಕೊಂಡಿವಿ. ಆಮ್ಯಾಗ 3 ಬೋರಿಂಗ್ ಅದಾವ್ರಿ. ಆಮ್ಯಾಗ ಲೈಟಿನ ವ್ಯವಸ್ಥೆ ನಾವೇ ಸ್ವಂತ ಮಾಡ್ಕೊಂಡಿವ್ರಿ. ಆಮ್ಯಾಗ ಲೇಬರ್ಗೆ ಇರ್ತಕ್ಕಂತ ರೂಮ್ಗಳು ಅದಾವ್ರಿ, ನಮಗ್ ಇರ್ತಕ್ಕಂತ ರೂಮ್ಗಳು ನಾವು ಕಟ್ಕೊಂಡಿವ್ರಿ. ಸ್ವಂತ ನಾವೇ ಕಟ್ಕೊಂಡದಾವ್ರಿ ಇಷ್ಟೆಲ್ಲ. ಈಗ ಇದು ಮಾಡೋ ಹೊತ್ತಿಗೆ ಯಾವ ರೀತಿ ಸಂಕಷ್ಟಗಳು ನೀವು ಎದುರಿಸಿದ್ದೀರ ಅಂತ? ಮಾಡೋ ಹೊತ್ತಿಗೆ ಅಂದ್ರ ಈಗ ನಮಗ ಇನ್ಕಮೇ ಬರ್ತಿದಿಲ್ಲ.
ಮೊದ್ಲೊಂದು 60-80 ಆಕಳದತ್ತಿಗೆ ಹ್ಮ್. ಗೋಮೂತ್ರ ಮತ್ತೆ ಹೆಂಡಿ ತಗೊಂಡು ಅದ್ರಾಗ ಏನ್ ಮಾಡ್ಬೇಕನ್ನೋದು ಗೊತ್ತಾಗ್ತಿದ್ದಿಲ್ಲ. ಆಮ್ಯಾಗ ಜನರಿಂದ ನೆಗೆಟಿವ್ ಕಮೆಂಟ್ಸ್ ಜಾಸ್ತಿ ಬರ್ತಿತ್ತು. ಇವ ಏನಪ್ಪಾ ಹೆಂಡಿ ಒಳಗೆ ಕೈ ಆಡಿಸ್ಕೊತಾ ಇರ್ತಾನೆ. ನಮ್ಮ ಗೆಳೆಯರೇ ಎಷ್ಟೋ ಜನ ಇದು ಮಾಡ್ತಿದ್ರು, ಮುಂಜಾನೆ ಸಂಜೆ ತನ ಹೆಂಡಿ ಒಳಗೆ ಕೈ ಆಡಿಸ್ಕೊತಾ ಇರು ಅಂತೇಳಿ. ಇವತ್ತು ಆ ಹೆಂಡಿ ಒಳಗಿಂದ ಅಂದ್ರ ಏನ್ ಹೇಳ್ತಿದ್ರಲ್ಲ, ಗೋಮಯ ವಸತಿ ಲಕ್ಷ್ಮಿ ಅಂತೇಳಿ, ಹೆಂಡಿ ಒಳಗೆ ಲಕ್ಷ್ಮಿ ಅದಾಳ ಅಂತ ತಿಳ್ಕೊಂಡು ಇವತ್ತೆಲ್ಲರಿಗೆ ಒಂದು ಮನದಟ್ಟಾಗ್ಯದ ಇವತ್ತು. ಅವಾಗ ಬೈದವರೆಲ್ಲ ಈಗ ಅವಾಗೆಲ್ಲ ಮೊದ್ಲ ನಮ್ ದೋಸ್ತರೇ ಅಂದ್ರೆ ಮಜಾಕ್ ಮಾಡ್ತಿದ್ರು ಏನೋ ಗೊತ್ತಿದ್ದಿಲ್ಲ. ಹೆಂಡಿ ಒಳಗೆ ಮುಂಜಾನೆ ಸಂತೆನ ಹೆಂಡಿ ಒಳಗೆ ಕೈ ಆಡಿಸ್ಕೊತಾ ಇರ್ತಾರಂತಿದ್ರು. ಈಗ ಆ ಹೆಂಡಿ ಒಳಗೆ ನಾನು ಲಕ್ಷಗಟ್ಲೆ ದುಡ್ಲಾಗ್ತೀನಿ. ಎಷ್ಟು ಈಗ ಟೋಟಲ್ ಇನ್ಕಮ್ ಯಾವ ರೀತಿ? 10-15 ಲಕ್ಷ ತನ ಆಗ್ತದ್ರಿ. 15 ಲಕ್ಷ ಯಾವ ರೀತಿ ಅಂದ್ರೆ? ಅಂದ್ರ ಎರೆಳು ಗೊಬ್ಬರ ನಮ್ಮಲ್ಲಿ ಜಾಸ್ತಿ ಹೋಗ್ತದ್ರಿ. ಎರೆಳು ಗೊಬ್ಬರ ಹೋಗ್ತದ, ಆಮ್ಯಾಗ ವಿಭೂತಿ ಹೋಗ್ತಾವ್ರಿ. ಇಲ್ಲಿ ನಾವು ಮಾಡ್ತಕ್ಕಂತ ವಿಭೂತಿ ಯಾರು ತಗೊಂಡ್ ಹೋಗ್ತಾರೆ ಇಲ್ಲಿ? ಎರೆಳು ಗೊಬ್ಬರ ಬೇರೆ ಬೇರೆ ರೈತರು ತಗೊಂಡ್ ಹೋಗ್ತಾರ್ರಿ. ಈಗ ನಮ್ಮ ತಾಲೂಕು ಒಳಗ 13 ವರ್ಷದಿಂದ ಅವೇರ್ನೆಸ್ ಆಗಿದ್ದು ಹೆಚ್ಚಿಗೆ ಆಗಿತ್ತಂದ್ರ ನಮ್ ನಿಂತೇರಿ. ಅಂದ್ರೆ ನಮ್ಗ ಅದಕ್ಕ ಕೃಷಿ ಅಧಿಕಾರಿಗಳು ಅವರು ಒಳ್ಳೆ ರೀತಿಯಿಂದ ಸಹಕಾರ ಮಾಡತ್ತಾರೆ. ಅಂದ್ರ ಇವ್ರ ಹತ್ರ ಹೋಗ್ರಿ, ಶುದ್ಧವಾದ ಎರೆಳು ಗೊಬ್ಬರ ಸಿಗ್ತದ್ರಿ. ಆಮ್ಯಾಗ ಈಗ ಅಲ್ಲಿ ರೈತ ಸಂಪರ್ಕ ಕೇಂದ್ರ ಒಳಗೆ ಏನು ಬರ್ಲತ್ತಲ್ರಿ, ಅದು ಸಿಟಿ ಕಂಪೋಸ್ಟ್ ಇರ್ತದ್ರಿ. ಅಂದ್ರ ಅದ್ರೊಳಗೆ ಎಲ್ಲಾ ಪ್ಲಾಸ್ಟಿಕ್ ವೇಸ್ಟ್ ಏನ್ ಇರ್ತಾವಲ್ಲ ಅದು ಎಲ್ಲಾ ಕಂಪೋಸ್ಟ್ ಮಾಡಿ ರೈತರಿಗೆ ಕೊಡ್ಲತ್ತಾರ. ಅಲ್ಲಿ 100 ರೂಪಾಯಿ ಬ್ಯಾಗ್ ಸಿಗ್ತದೆ, ನಿಮ್ಗೆ 100-200 ರೂಪಾಯಿಗೆ ಒಂದೊಂದ್ ಬ್ಯಾಗ್ ಸಿಗ್ತದ. ಆದ್ರೆ ಇಲ್ಲಿ ನಮ್ಮ ಹತ್ರ ಇರೋದು 2,000 ರೂಪಾಯಿಗೆ ಒಂದು ಕ್ವಿಂಟಲ್ ಕೊಡ್ತೀವಿ ನಾವು. ಓಕೆ ಓಕೆ. ಪ್ರತಿ ವರ್ಷ ಎಷ್ಟು ಕ್ವಿಂಟಲ್? ಒಂದ 80-100 ಟನ್ ಹೋಗ್ತದೆ. 100 ಟನ್ ತೆಗಿತೀರಿ? ಈ ಗೋಕೃಪಾಮೃತ ಮತ್ತು ಜೀವಾಮೃತ ಇಲ್ಲಿ ಮಾಡಿದರಿ. ಅದು ಈಗ ಮಳಿ ಅಂತ ತಿಳ್ಕೊಂಡು ನಾವು ಈಗ ಅದಕ್ಕೆ ಹುಲ್ಲು ಹಚ್ಚಿದ್ವಿ, ನೇಪಿಯರ್ ಹುಲ್ಲು ಹಚ್ಚಿದ್ವಿ. ಅದ್ರೊಳಗ ಸ್ವಲ್ಪ ಸೋಂಕು ಜಾಸ್ತಿ ಆಗ್ಲತ್ತ ಅಂತ ತಿಳ್ಕೊಂಡು ಈಗ ಒಂದು 3-4 ತಿಂಗಳಾಯ್ತು ಸೂಪರ್ ನೇಪಿಯರ್ ಹಚ್ಚಿಲ್ಲ. ಈಗ ಗೋಪಾಲ್ ಭಾಯಿ ಸುತಾರಿ ಅವರಿಂದ ಬನ್ಸಿಗಿರ್ ಗೋಶಾಲದಿಂದ ಒಂದು ಅಭಿವೃದ್ಧಿ ಪಡಿಸಿದಂತ ತಳಿಯ ಹುಲ್ಲನ್ನು ತಂದು ಹಚ್ಬೇಕಂತ ತಿಳ್ಕೊಂಡು ಹೊಲ ಸ್ವಚ್ಛ ಮಾಡಿ ಇಟ್ಕೊಂಡಿವ್ರಿ. ಈಗ ಅದು ಬಂದ ಮ್ಯಾಗ ಅದು ಹಚ್ಕೊಂಡು ಕಡ್ಡಿ ಅಂದ್ರ ಅದು ಒಂದು 8-10 ವರ್ಷ ಸತತವಾಗಿ ಹುಲ್ಲು ಬರ್ತದಂತ ಆ ಕಡ್ಡಿ ತರಿಸಿ ಹಚ್ಕೋಬೇಕಂತ ಮಾಡಿವ್ರಿ. ಈ ವಿಭೂತಿ ಎಲ್ಲ ಎಷ್ಟಕ್ಕೆ ಮಾರ್ತಾರೆ?